ಶಿವಮೊಗ್ಗ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಕಣ ಹೇಗಿದೆ ಅನ್ನೋದನ್ನ ತಿಳಿಸೋದಕ್ಕೆ ರಾಜೇಶ್ ಕಾಮತ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ, ಆದರೆ ಈಶ್ವರಪ್ಪ ಅವರು ಎಷ್ಟು ಮತಗಳನ್ನು ಸೆಳೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಪಕ್ಷೇತರರಾಗಿ ನಿಂತಿರೋದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತಾ ಬಿಜೆಪಿ ಪಾಲಿಗೆ? ಭಾವನಾ, ಶಿವಮೊಗ್ಗ ಲೋಕಸಭಾ ಅನ್ನೋದು ಸಾಕಷ್ಟು ದೇಶದ ಕುತೂಹಲವನ್ನು ಕೇಳಿಸುತ್ತೆ. ಪ್ರತಿ ಬಾರಿ ಚುನಾವಣೆಯಲ್ಲೂ ಅದು ಬಂಗಾರಪ್ಪನವರು ಪದೇ ಪಕ್ಷಾಂತರಗಳಾದ ರಾಜಕಾರಣದ ಮೂಲಕ ದೇಶದ ಗಮನ ಸೆಳೀತಾ ಇದ್ದರು. ಅದಾದ ನಂತರ ಅವರ ಮಕ್ಕಳು ಸ್ಪರ್ಧೆ ಮಾಡುವ ಮೂಲಕ ದೇಶದ ಗಮನ ಸೆಳೀತಾ ಇದ್ದಾರೆ. ಈಗಲೂ ಕೂಡ ಬಂಗಾರಪ್ಪ ಕುಟುಂಬದ ಗೀತಾ ಶಿವರಾಜ್ಕುಮಾರ್ ಕಣಕ್ಕಿಳಿದಿದ್ದಾರೆ, ಈ ಕಡೆ ಯಡಿಯೂರಪ್ಪ ಕುಟುಂಬದ ರಾಘವೇಂದ್ರ ಕಣಕ್ಕಿಳಿದಿದ್ದಾರೆ, ಈ ಮಧ್ಯದಲ್ಲಿ ಈಶ್ವರಪ್ಪನವರು ಹಿಂದುತ್ವ ಅಂತ ಹೇಳಿ ಕಣಕ್ಕಿಳಿದಿದ್ದಾರೆ. ಇವೆಲ್ಲವೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ದೇಶದ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಿದೆ. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚಿತ್ರಣ ಹೇಗಿದೆ ಅಂತ ಹೇಳಿದರೆ, ಏನು 3 ಬಾರಿ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ತಮ್ಮ 3 ಬಾರಿ ಅವಧಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಜನರಿಗೆ ಮನದಟ್ಟು ಮಾಡಿಕೊಡುವ ಮೂಲಕ ಹಾಗೂ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಯಡಿಯೂರಪ್ಪನವರ ಪ್ರಭಾವಳಿಯಿಂದ ಹೊರಗಡೆ ಬಂದು ತಮ್ಮದೇ ಆದ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಆ ತಮ್ಮ ವರ್ಚಸ್ಸು ಮತ್ತು ಅಭಿವೃದ್ಧಿಯ ಮೂಲ ಮಂತ್ರವನ್ನು ಹಾಗೂ ತಂದೆಯ ನಾಮಬಲವನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಬಿಜೆಪಿಯ ಸಂಘಟನೆ ಜೊತೆಗೆ ಈ ಬಾರಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಹಾಗೆ ಗೀತಾ ಶಿವರಾಜ್ಕುಮಾರ್ ಕೂಡ ತಂದೆಯ ನಾಮಬಲ ಹಾಗೂ ಜನಾಂಗದ ಒಂದು ಇದನ್ನು ಪ್ರದರ್ಶನ ಮಾಡ್ಕೊಳ್ತಾ, ಹಾಗೆ ಏನು ಸಹೋದರ ಇದ್ದಾರೆ ಅವರ ಮಂತ್ರಿಗಿರಿಯ ವರ್ಚಸ್ಸನ್ನು ಬಳಸಿಕೊಂಡು ಕಾಂಗ್ರೆಸ್ ಗ್ಯಾರಂಟಿಯ ಜೊತೆಗೆ ನಾನು ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಆದರೆ ಇವರಿಬ್ಬರ ಮಧ್ಯೆ ಈಶ್ವರಪ್ಪನವರು ಹಿಂದುತ್ವದ ಪ್ರಶ್ನೆಯನ್ನು ಇಟ್ಕೊಂಡು BSY ಕುಟುಂಬವನ್ನು ಬೈಯುತ್ತಾ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಡಮ್ಮಿ ಕ್ಯಾಂಡಿಡೇಟ್, ಇವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೊರಟಿದ್ದಾರೆ. ಇವೆಲ್ಲವೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆಯ ರಾಜಕಾರಣ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈ ಮಧ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ತನ್ನ ವೋಟ್ ಬ್ಯಾಂಕನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಅದಕ್ಕೆ ಪರಿಪೋಟಿ ಕೊಡಲಿಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ. ಇವರ ಮಧ್ಯದಲ್ಲಿ ಈಶ್ವರಪ್ಪನವರು ತಮ್ಮ ಜಾಗವನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬೋದು ಭಾವನಾ. ಎಸ್ ಪ್ರಶಾಂತ್, ಈ 3 ಕ್ಷೇತ್ರಗಳನ್ನು ನೋಡಿದ್ವಿ, ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ. ಟಫ್ ಫೈಟ್ ಇರುವಂತಹ ಕ್ಷೇತ್ರಗಳು. ಈಗಾಗಲೇ ನೀವು ಹುಬ್ಬಳ್ಳಿ ಬಗ್ಗೆ ಮಾತಾಡಿದ್ರಿ, ಅಂಡ್ ಬೆಳಗಾವಿ, ಶಿವಮೊಗ್ಗ ಬಗ್ಗೆ ಕ್ವಿಕ್ ರಿಯಾಕ್ಷನ್ ಪ್ರಶಾಂತ್. ಭಾವನಾ, ನಿಶ್ಚಿತವಾಗಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಾರಿ ಮಗನನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಉತ್ಸಾಹದಲ್ಲಿದ್ದಾರೆ. ಹಿಂದೆ ತಮ್ಮನನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡಿದ್ರು. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಹೊರಗಿನವರಾಗಿ ಹೋಗಿ ನಿಧಾನವಾಗಿ ಜಗದೀಶ್ ಶೆಟ್ಟರ್ ಕೂಡ ತಮ್ಮ ವ್ಯಾಪ್ತಿ ವಿಸ್ತಾರ ಮತ್ತು ತಮ್ಮ ಒಂದು ಇಂಪ್ಯಾಕ್ಟನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಬೆಳಗಾವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹೀಗಾಗಿ ಒಂದು ಟಫ್ ಫೈಟ್. ಮರಾಠರು ಯಾರ ಕಡೆ ಹೋಗ್ತಾರೆ? ಮರಾಠರು ಅನ್ನೋಕ್ಕಿಂತ ಮರಾಠಿ ಭಾಷಿಕ ಏನು 3 ಲಕ್ಷ ವೋಟ್ಗಳಿವೆ, ಅವು MES ಎಷ್ಟು ತೆಗೆದುಕೊಳ್ಳುತ್ತೆ, BJP ಎಷ್ಟು ತೆಗೆದುಕೊಳ್ಳುತ್ತೆ, ಕಾಂಗ್ರೆಸ್ ಬಳಿ ಎಷ್ಟು ಹೋಗುತ್ತೆ, ಅದು ಬೆಳಗಾವಿಯ ಫಲಿತಾಂಶವನ್ನು ನಿರ್ಧರಿಸುತ್ತೆ ಅಂತ ಅನಿಸುತ್ತೆ. ಇನ್ನು ಶಿವಮೊಗ್ಗಕ್ಕೆ ನೋಡಿದರೆ ರಾಜೇಶ್ ಹೇಳಿದಂತೆ ಈಶ್ವರಪ್ಪನವ್ರು ಎಷ್ಟು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯ. 10,000 ತಗೋತಾರಾ, 50,000 ತಗೋತಾರಾ, ಇನ್ನೂ ಜಾಸ್ತಿ ತೆಗೆದುಕೊಳ್ತಾರಾ, ಯಾರು ವೋಟ್ ತೆಗೆದುಕೊಳ್ತಾರೆ, ಅದು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಆ ವೋಟ್ಗಳು ನಗಣ್ಯವಾಗಿ ಉಳಿತಾವ? ಈಶ್ವರಪ್ಪನವರ ಮುಂದಿನ ಭವಿಷ್ಯ ಏನು? ಇದು ಶಿವಮೊಗ್ಗದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ರೈಟ್. ಇನ್ನೊಂದು ಶಿವಮೊಗ್ಗದಲ್ಲಿ ನಾನು ಗಮನಿಸಿದ ಹಾಗೆ ಪ್ರಶಾಂತ್, ಅಲ್ಲಿ ಒಂದು ಕಾಂಗ್ರೆಸ್ ಗ್ಯಾರಂಟಿ ಜೊತೆಗೆ ರಾಘವೇಂದ್ರ ನೇರ ಫೈಟ್ನಲ್ಲಿದ್ದಾರೆ. ನೀವು ಮೋದಿ ನೋಡಿ ಓಟ್ ಹಾಕ್ತೀರಾ, ರಾಘವೇಂದ್ರ ನೋಡಿ ಓಟ್ ಹಾಕ್ತೀರಾ ಅಂತ ಕೇಳಿದಾಗ ರಾಘವೇಂದ್ರ ಹೆಸರು ಜಾಸ್ತಿ ಜನ ಹೇಳುತ್ತಿದ್ದಾರೆ. ಅಂದರೆ ಮೋದಿ ಮತ್ತು ಯಡಿಯೂರಪ್ಪ ಅವರ ಒಂದು ಆರಾದಿಂದ ಆಚೆ ಬಂದು ರಾಘವೇಂದ್ರ ಕೆಲವೊಂದು ಕೆಲಸಗಳನ್ನು ಜನ ಹೇಳ್ತಾ ಇದ್ದಾರೆ. ಸೊ ಗ್ಯಾರಂಟಿ ವರ್ಕ್ ಆಗುತ್ತಾ, ರಾಘವೇಂದ್ರ ಕೆಲಸ ವರ್ಕ್ ಆಗುತ್ತಾ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಇದರ ಮಧ್ಯದಲ್ಲಿ ನೀವು ಹೇಳಿದಾಗೆ ಈಶ್ವರಪ್ಪ ಅವರು ಎಷ್ಟು ವೋಟ್ ತಗೊಳ್ತಾರೆ ಅನ್ನೋದನ್ನು ನೋಡಬೇಕು. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.